ರೆಸಿಪಿಗೆ ಬೇಕಾಗುವ ಪದಾರ್ಥಗಳು: ಬ್ಯಾಡಗೆ ಮೆಣಸಿನ ಪುಡಿ, ಟೊಮೆಟೊ 2, ಸುಕ್ಕ ಪೌಡರ್, ಅದು ಮನೆಯಲ್ಲೇ ಮಾಡಿರೋದು, ಅದು ರೆಸಿಪಿ ಸಪ್ರೇಟಾಗಿ ಹಾಕ್ತೀನಿ. ಈಗ ಸಾಲ್ಟ್, ಆಮೇಲೆ ಗುಂಟೂರು ಮೆಣಸಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, 1.5 kg ಚಿಕನ್ನು, ಸೋಂಪು, ಕಾಯಿ ತುರಿ 1.5 ಕಾಯಿ ತುರಿ, ಟರ್ಮರಿಕ್ ಪೌಡ್ರು, ಕೊತ್ತಂಬರಿ, ಒಂದು ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಬೇಕಾದಷ್ಟು, ಒಂದು 3 ಈರುಳ್ಳಿ ಮೀಡಿಯಮ್ ಗಾತ್ರದ್ದು. ಇವಾಗೆಲ್ಲ ರೆಡಿ ಇದೆ, ಅಡುಗೆಗೆ ಹೋಗೋಣ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಸೋಂಪು ಹಾಕೊಳ್ಳೋಣ. ಅದಾದಮೇಲೆ ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡೋಣ. ಅದು ಗೋಲ್ಡನ್ ಬ್ರೌನ್ ತನಕ ಫ್ರೈ ಆಗಿದೆ. ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಇದು ಕೂಡ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದಾದ ತಕ್ಷಣ ಇದಕ್ಕೆ ಅರಿಶಿಣದಲ್ಲಿ ನೆನೆಸಿಟ್ಟಿರೋ ಚಿಕನ್ ಹಾಕೊಳ್ಳೋಣ. ಅರಿಶಿಣ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡು ನೆನೆಸಿಟ್ಕೊಂಡಿದ್ದೀವಿ ನಾವು ಚಿಕನ್ನ. 1.5 kg ಚಿಕನ್ ಇದೆ ಇದು. ಹಾಕಿ ಈ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಅರಿಶಿಣದ ನೀರು ನಾನು ಅದರಲ್ಲಿ ಇರಲಿ ಅಂತ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಸ್ವಲ್ಪ ಬೇಯಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋತಿದ್ದೀನಿ. ಹೆಂಗಿದ್ರು ಚಿಕನ್ ಬೆಂದ್ಮೇಲೆ ನೀರು ಬಿಡುತ್ತೆ, ಹಾಗಾಗಿ ನಾವು ಒಂದು ಅರ್ಧ ಗ್ಲಾಸ್ ಸಾಕು. ಇದಾದಮೇಲೆ ಚಿಕನ್ ಬೇಯಕ್ಕೆ ಒಂದು 10 ನಿಮಿಷ ಮುಚ್ಚಿಡೋಣ. ಈಗ ಒಂದು ಕುದಿ ಬಂದಿದೆ. ಇದು ಸ್ವಲ್ಪ ಚಿಕನ್ ಆಲ್ರೆಡಿ ಬೆಂದಿದೆ. ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು 1.5 ಸ್ಪೂನ್ 2 ಸ್ಪೂನ್ ಆಲ್ರೆಡಿ ಅದನ್ನು ಉಪ್ಪಾಕಿ ನೆನೆಸಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಈಗ ಒಂದು 5 ನಿಮಿಷ ಉಪ್ಪಾಕಿ ಬೇಯಿಸೋಣ. ಅದಕ್ಕೆ ಉಪ್ಪು ಹೀರ್ಕೋಬೇಕಲ್ಲ ಅದು. ನೆಕ್ಸ್ಟ್ ಇದ್ರ ಮೇಲೆ ಕಾಯಿ ತುರಿ ಹಾಕಬೇಕು. ಬರೀ ಲೇಯರ್ ವೈಸಲ್ಲಿ ಹಾಕ್ತಾ ಇದ್ದೀವಿ ಕಾಯಿ ತುರಿನ. ಮೇಲ್ಗಡೆ ಇರಬೇಕು, ಮಿಕ್ಸ್ ಮಾಡಬಾರ್ದು. ಅದಾದಮೇಲೆ ಇದಕ್ಕೆ ಟೊಮೆಟೊ ಹಾಕ್ತಿದ್ದೀವಿ. 2 ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡ್ಕೊಂಡಿರೋದು, ಅದು ಕೂಡ ಮೇಲ್ಗಡೆ ಇರಬೇಕು, ಮಿಕ್ಸ್ ಮಾಡಬಾರ್ದು. ಅದ್ರ ಮೇಲೇ ಇರಬೇಕು ಲೇಯರ್ ಆಗಿ. ಅದಾದಮೇಲೆ ಇದನ್ನು 10 ನಿಮಿಷ ಬೇಯಿಸೋಣ. ಅದಾದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಗ್ತಿದ್ದಂಗೆ ಚಿಕನ್ ಸುಕ್ಕ ಪೌಡರು ಒಂದು 1/2 ಕಪ್ ಅಷ್ಟೇ ಹಾಕೊತಿದ್ದೀವಿ. ಆಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಪೌಡರು, ಆಮೇಲೆ 1 ಸ್ಪೂನ್ ಗುಂಟೂರು ಮೆಣಸಿನ್ಕಾಯಿ ಪೌಡರ್. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬಿಕಾಸ್ ಚಿಕನ್ ಸುಕ್ಕ ಪೌಡರ್ ಅಷ್ಟು ಖಾರ ಇರಲ್ಲ ನಾವು ಮಾಡಿರೋದು, ಬಟ್ ಅದೊಂದು ಟೇಸ್ಟ್ ಕೊಡುತ್ತೆ. ಅದ್ರ ರೆಸಿಪಿ ನಾನು ಆಮೇಲೆ ಹಾಕ್ತೀನಿ ಯೂಟ್ಯೂಬಲ್ಲಿ, ನೆಕ್ಸ್ಟ್ ವೀಡಿಯೋಲಿ, ಹೇಗೆ ಆ ಚಿಕನ್ ಸುಕ್ಕ ಪೌಡರ್ ಮಾಡೋದು ಅಂತ. ಇನ್ನೂ ಸ್ವಲ್ಪ ನನಗೆ ಚಿಕನ್ ಸುಕ್ಕ ಪೌಡರ್ ಬೇಕು ಅನ್ನಿಸ್ತು, ಹಾಗಾಗಿ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸೈಡು ಖಾರ ಹೋಗಬೇಕು. ಅದಾದಮೇಲೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸೋಣ. ಅದಾದಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು 10 ನಿಮಿಷ ಕ್ಲೋಸ್ ಮಾಡಬೇಕು. 10-15 ನಿಮಿಷ ಕ್ಲೋಸ್ ಮಾಡಿ ರೆಡಿ ಆಗುತ್ತೆ ಇವಾಗ ನಮ್ಮ ಚಿಕನ್ ಸುಕ್ಕ. ಇದನ್ನು ಚಪಾತಿ, ನೀರು ದೋಸೆ, ರೈಸ್ ಏನರ ಜೊತೆ ಸರ್ವ್ ಮಾಡಿದ್ರು ಸೂಪರ್ ಆಗುತ್ತೆ, ಯಮ್ಮಿ ಆಗಿರುತ್ತೆ.